ತಾಲೂಕಿನ ಪತ್ರಕರ್ತ ಬಂಧುಗಳಿಗೆ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವತ್ತು ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದರೆ, ಬೆಳ್ತಂಗಡಿ ತಾಲೂಕಿಗೆ ಪೊಲೀಸ್ ಇಲಾಖೆಯವರು ಬೆಳ್ತಂಗಡಿ ಉಪವಿಭಾಗ ಎನ್ನುವಂಥ ಒಂದು ಹೊಸದಾಗಿರ್ತಕ್ಕಂಥ ರಚನೆಯನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ತಾಲೂಕಿಗೆ ಒಂದು DOSP ಸಬ್ ಡಿವಿಷನ್ ಅನ್ನು ಮಾಡಿರ್ತಕ್ಕಂಥದ್ದು. ಪ್ರಾಯಶಃ ಕಳೆದ 5 ವರ್ಷದ ಹಿಂದೆ ರಾಜ್ಯದಲ್ಲಿ ಅನೇಕ ಹೊಸ ಉಪವಿಭಾಗಗಳು ಪೊಲೀಸ್ ಇಲಾಖೆಯಲ್ಲಿ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಬೆಳ್ತಂಗಡಿಯ ಶಾಸಕನಾಗಿ ಆಗ 1 ವರ್ಷ ಆಗಿತ್ತು. ಆ ಸಂದರ್ಭದಲ್ಲಿ ನಾನು ತಾಲೂಕಿನ ಜನರ ಹಿತರಕ್ಷಣೆಯ ದೃಷ್ಟಿಯಿಂದ ಬೆಳ್ತಂಗಡಿಯಲ್ಲಿ ಪೊಲೀಸ್ ಉಪವಿಭಾಗ ಆಗಬಾರದು ಎನ್ನುವಂಥ ಮನವಿಯನ್ನು ಕೊಟ್ಟಿದ್ದೆ. ಆ ಮನವಿಯನ್ನು ಪುರಸ್ಕರಿಸಿ ಅವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಾಜ್ಯದ ಬೇರೆ ಕಡೆಗಳಲ್ಲಿ ಉಪವಿಭಾಗವನ್ನು ಪ್ರಾರಂಭ ಮಾಡಿದ್ರು ಬೆಳ್ತಂಗಡಿಯ ಪೊಲೀಸ್ ಉಪವಿಭಾಗವನ್ನು ಕ್ಯಾನ್ಸಲ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಏಕಾಏಕಿಯಾಗಿ ಬೆಳ್ತಂಗಡಿಯನ್ನು ಒಂದು DOSP ಸಬ್ ಡಿವಿಷನ್ ಮಾಡುವಂತ ಮತ್ತು ಅದಕ್ಕೆ ಅಧಿಕಾರಿಗಳನ್ನು ನೇಮಕ ಮಾಡುವಂತ ಪ್ರಕ್ರಿಯೆಯನ್ನು ಯಾವುದೇ ರೀತಿಯಾಗಿ ಜನಪ್ರತಿನಿಧಿಗಳ ಗಮನಕ್ಕೆ ತರದೆ, ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಘೋಷಣೆ ಮಾಡುವ ಕೆಲಸವನ್ನು ಮಾಡಿದರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸುತ್ತದೆ. ಮತ್ತು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಶಾಸಕನಾಗಿ ಸಹ ನಾನು ಈ ಏನು DOSP ಉಪವಿಭಾಗ ಆಗಿದೆ ಅದನ್ನು ನಾನು ಸಾರಾಸಗಟಾಗಿ ನಾನು ಖಂಡನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಈಗ ಕೇಳಬಹುದು, ನೀವು ಯಾಕೆ ನೀವು ಇದನ್ನು ಖಂಡಿಸ್ತೀರಿ ಮತ್ತು ಯಾಕೆ ಇದನ್ನು ನೀವು ವಿರೋಧಿಸ್ತೀರಿ ಅಂತೇಳಿ. ನೋಡಿ, ಆಲ್ರೆಡಿ ಬೆಳ್ತಂಗಡಿ ತಾಲೂಕಿನಲ್ಲಿ ಬೆಳ್ತಂಗಡಿ ನಗರದ ಏನು ಸ್ಟೇಷನ್ ಇದೆ ಅದನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸರ್ಕಲ್ ಇನ್ಸ್ಪೆಕ್ಟರ್ ಸ್ಟೇಷನ್ ಆಗಿದೆ ಈಗ. ಅದಕ್ಕೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರು ಕೇಳಿದ್ರೆ ಸಬ್ ಇನ್ಸ್ಪೆಕ್ಟರ್ ಅಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್. ಅದರ ಜೊತೆಗೆ ಬೆಳ್ತಂಗಡಿ ಗ್ರಾಮೀಣ ಸರ್ಕಲ್ ಇನ್ಸ್ಪೆಕ್ಟರ್ ಸಹ ಇದ್ದಾರೆ. ಗ್ರಾಮೀಣ ಸಬ್ ಇನ್ಸ್ಪೆಕ್ಟರ್ಗೆ ಬರುವಂಥದ್ದು ಬೇಣೂರು ಇರ್ಬೋದು ಅಥವಾ ಮತ್ತು ಧರ್ಮಸ್ಥಳ ಇರ್ಬೋದು ಮತ್ತೆ ಮುಂಜಾಲಕಟ್ಟೆ. ಬೆಳ್ತಂಗಡಿಯ ನಗರ ಗ್ರಾಮೀಣ ಪ್ರದೇಶದ ಸರ್ಕಲ್ ಇನ್ಸ್ಪೆಕ್ಟರ್ಗೆ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಪ್ರಾಯಶಃ ಇವತ್ತು ದಿನನಿತ್ಯದ ನಮ್ಮ ತಾಲೂಕಿನ ಎಲ್ಲ ಆಗುಹೋಗುಗಳು ಇನ್ನು ಮುಂದೆ DOSP ವಿಭಾಗದಿಂದ ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದ ನಂತರ ಇಲ್ಲಿಯ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾವು ಒಂದ್ಸಲ ಸ್ಟೇಷನ್ಗೆ ಅಲಿಬೇಕಾದಂಥ ಪರಿಸ್ಥಿತಿ ಬರ್ತದೆ, ಒಂದ್ಸಲ ಸರ್ಕಲ್ ಇನ್ಸ್ಪೆಕ್ಟರ್ ಸ್ಟೇಷನ್ಗೆ ಅಲಿಬೇಕಾದಂಥ ಪರಿಸ್ಥಿತಿ ಬರ್ತದೆ. ಅಲ್ಲಿಂದ ಮತ್ತೆ ನಾವು DSP ಕಚೇರಿಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಇಡುವಂಥ ವ್ಯವಸ್ಥೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಇನ್ಯಾವುದೋ ಒಂದು ಸಣ್ಣ ಪುಟ್ಟವಾಗಿರ್ತಕ್ಕಂಥ ವಿಚಾರಕ್ಕೂ ಏಕಾಏಕಿ DSP ಮೂಗುತುರಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ಜನಸಾಮಾನ್ಯರು ನಿತ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಂತಿಯುತವಾಗಿರ್ತಕ್ಕಂಥ ಜೀವನವನ್ನು ಮಾಡಲಿಕ್ಕೂ ಕಷ್ಟಕರ ಆಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಾನು ಶಾಸಕನಾಗುವ ಮೊದಲೇ ಇಲ್ಲಿಗೆ ಟ್ರಾಫಿಕ್ ಸ್ಟೇಷನ್ಸ್ ಅಲಾಟ್ಮೆಂಟ್ ಆಗಿತ್ತು. ನಾನು ಶಾಸಕನಾದ ನಂತರ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಆ ಟ್ರಾಫಿಕ್ ಸ್ಟೇಷನ್ ಅನ್ನು ಕ್ಯಾನ್ಸಲ್ ಮಾಡಿಸಬೇಕು ಅಂತೇಳಿ. ಆದರೆ ಒಂದ್ಸಲ ಅದು ಟ್ರಾಫಿಕ್ ಸ್ಟೇಷನ್ ಆದ ಕಾರಣಕ್ಕೋಸ್ಕರ ಇಲಾಖೆಯವರು ಒಪ್ಪಲಿಲ್ಲ. ಅದು ಆಲ್ರೆಡಿ ನಾವು ಸ್ಟೇಷನ್ ಆಗಿದೆ, ಅದಕ್ಕೆ ಎಲ್ಲವೂ ನಿಯುಕ್ತಿ ಆಗಿದೆ ಅಂತ ಹೇಳಿದ್ರು. ಪ್ರಾಯಶಃ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರತಿ ಒಂದು ಸ್ಟೇಷನ್ಗೆ ಒಂದು ದಿನಕ್ಕೆ ಇಷ್ಟು ಕೇಸ್ ಹಾಕಬೇಕು ಅಂತೇಳಿ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಟಾರ್ಗೆಟ್ ಕೊಟ್ಟ ಕಾರಣಕ್ಕೋಸ್ಕರ ಇವತ್ತು ಅದು ಗುರೇನ್ಕೆರೆ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಉಜಿರೆ ಇರ್ಬೋದು, ವೇಣೂರು ಇರ್ಬೋದು, ಕೊಕ್ಕಡ ಇರ್ಬೋದು, ಮುಂಜಾಲಕಟ್ಟೆ ಇರ್ಬೋದು, ಮಡಂತ್ಯಾರ್ ಇರ್ಬೋದು, ಕಕ್ಕಿಂಜೆ ಇರ್ಬೋದು, ಈ ರೀತಿ ಅನೇಕ ನಗರ ಪಟ್ಟಣಗಳಲ್ಲಿ ಪೊಲೀಸ್ನವರು ಬಂದು ಇವತ್ತು ಬೈಕ್ ಸವಾರರಿಗೆ, ಆಟೋ ರಿಕ್ಷಾ ಚಾಲಕರಿಗೆ, ದಿನನಿತ್ಯ ಪಾಪ ದುಡಿಯತಕ್ಕಂಥ ಟೆಂಪೋ ಪಿಕಪ್ನ ಡ್ರೈವರ್ಸ್ಗಳಿಗೆ ಸಿಕ್ಕಾಪಟ್ಟೆ ಫೈನ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಮ್ಮ ತಾಲೂಕಿನಲ್ಲೂ ಮಾಡ್ತಾ ಇದ್ದಾರೆ. ಇವತ್ತು ನಾವು ಸಬ್ ಇನ್ಸ್ಪೆಕ್ಟರ್ಗೆ ಕೇಳಿದರೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೇಳಿದರೆ ಹೇಳ್ತಾರೆ, ಸರ್ ನಾವು ಏನು ಮಾಡೋದು ಸರ್, ನಮಗೆ ಸರ್ಕಾರದ ಸೂಚನೆ ಇದೆ, ಪ್ರತಿದಿನ ಇಷ್ಟು ಕೇಸ್ ಹಾಕಬೇಕು, ಇಷ್ಟು ಫೈನ್ ಕಲೆಕ್ಟ್ ಮಾಡಬೇಕು ಅನ್ನೋಂಥದ್ದಿದೆ ಅಂತ ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ. ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ,
ಇವತ್ತು ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಆಗಿರ್ತಕ್ಕಂಥದ್ದು. ನೀವು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡಿಕೊಂಡು ಫೈನ್ ಕಲೆಕ್ಟ್ ಮಾಡ್ತೀರಂತ ಹೇಳಿದ್ರೆ ನಿಮಗೆ ತಟ್ಟೆ ಇಟ್ಕೊಂಡು ಭಿಕ್ಷೆ ಬೇಡಕ್ಕಾಗಲ್ವಾ? ಇವತ್ತು ಆ ಸ್ಥಿತಿಗೆ ತಂದು ಈ ಸರ್ಕಾರ ನಿಂತಿದೆ ಅಂತ ಹೇಳಿದ್ರೆ, ಇವತ್ತು ಒಂದು ಕಡೆಯಲ್ಲಿ ಫ್ರೀ ಬೀಸ್ ಅಂತ ಹೇಳ್ತೀರಿ, ಇನ್ನೊಂದು ಕಡೆಯಲ್ಲಿ ಜನಸಾಮಾನ್ಯರಿಂದ ಇವತ್ತು ಪೊಲೀಸ್ ಇಲಾಖೆಯ ಮೂಲಕ ಕೇಸ್ ಹಾಕಿಸಿ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥದ್ದು. ಈ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಡಿವೈಎಸ್ಪಿ ಉಪವಿಭಾಗ ಬೆಳ್ತಂಗಡಿಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ ಸರ್ಕಾರದ ಈ ನಡೆಯನ್ನು ನಾನು ವಿರೋಧಿಸ್ತೇನೆ. ಮತ್ತು ಬೆಳ್ತಂಗಡಿಯಲ್ಲಿ ಪ್ರಾಮಾಣಿಕವಾಗಿ ಜನಪರವಾಗಿ ಯೋಚನೆ ಮಾಡತಕ್ಕಂಥ ಕಾಂಗ್ರೆಸ್ಗರು ಇದ್ರೆ ಇದನ್ನು ತಕ್ಷಣಕ್ಕೆ ವಾಪಸ್ ತೆಗಿಬೇಕು, ಇದಕ್ಕೆ ತಕ್ಷಣಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಎನ್ನುವ ಒತ್ತಾಯವನ್ನಾದರೂ ನೀವು ಮಾಡಿದ್ರೆ ನೀವು ಬೆಳ್ತಂಗಡಿ ತಾಲೂಕಿನ ಜನರ ಹಿತರಕ್ಷಣೆಯಿಂದ ರಾಜಕಾರಣ ಮಾಡ್ತಿದ್ದೀರಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಸರ್ಕಾರಕ್ಕೂ ಆಗ್ರಹ ಮಾಡ್ತೇನೆ, ಬೆಳ್ತಂಗಡಿ ತಾಲೂಕನ್ನೇ ಕೇಂದ್ರವಾಗಿಟ್ಟುಕೊಂಡು ಈ ರೀತಿಯ ಉಪವಿಭಾಗವನ್ನು ಮಾಡಿರ್ತಕ್ಕಂಥದ್ದನ್ನು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ. ಮತ್ತೆ ಸರ್ಕಾರದ ಗೃಹ ಸಚಿವರಿಗೂ ಮೊನ್ನೆನೂ ನಾನು ಇದನ್ನು ಅವರ ಗಮನಕ್ಕೆ ತರುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ, ಮೊನ್ನೆ ಅವರ ಆಫೀಸಿಗೆ ಹೋದ್ರು ಅವ್ರು ಸಿಕ್ಕಿರ್ಲಿಲ್ಲ ನನಗೆ. ನಾನು ಮತ್ತೆ ಗೃಹ ಸಚಿವರಿಗೆ ಸಹ ನಾನು ಮನವಿ ಮೂಲಕನೂ ಇದನ್ನು ಕ್ಯಾನ್ಸಲ್ ಮಾಡಬೇಕೆನ್ನುವಂತ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ.